ಹಾಸನದ ಬೇಲೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಕಳ್ಳತನ ಆಗಿದೆ. 20 ಲಕ್ಷ ಮೌಲ್ಯದ ಸ್ಕ್ಯಾನಿಂಗ್ ಮಷಿನ್ ಕಳ್ಳತನ ಆಗಿರೋ ಆಸ್ಪತ್ರೆಯಲ್ಲಿದ್ದಂತಹ 20 ಲಕ್ಷ ಮೌಲ್ಯದ ಸ್ಕ್ಯಾನಿಂಗ್ ಮಷಿನ್ ಕಳ್ಳತನ ಆಗಿರೋದು. ಡಿ ದರ್ಜೆ ನೌಕರ ಪ್ರದೀಪ್ ಮನೆಯಲ್ಲಿತ್ತು ಈ ಸ್ಕ್ಯಾನಿಂಗ್ ಮಷಿನ್. ಗರ್ಭಿಣಿಯರ ತಪಾಸಣೆ ಮಾಡೋ ಸ್ಕ್ಯಾನ್ ಮಷಿನ್ ಇದು. ಗಂಡು ಹೆಣ್ಣು ಭ್ರೂಣಲಿಂಗ ಪತ್ತೆ ಮಾಡಿರುವಂತಹ ಶಂಕೆ ಕೂಡ ಇದೆ. ಗಂಡು ಮತ್ತು ಹೆಣ್ಣು ಭ್ರೂಣಲಿಂಗ ಪತ್ತೆ ಮಾಡಿರುವಂತಹ ಶಂಕೆ, ಅನುಮಾನ. ಹೊಸ ರೇಡಿಯಾಲಜಿಸ್ಟ್ ನೇಮಕದ ನಂತರ ಇದು ಚರ್ಚೆ ಆಗ್ತಾ. ಕದ್ದಿದ್ದ ಸ್ಕ್ಯಾನಿಂಗ್ ಮಷಿನ್ ವಾಪಸ್ ತಂದಿಟ್ಟಿದ್ದಾರೆ ಪ್ರದೀಪ್. ಆಸ್ಪತ್ರೆಗೆ ಮಷಿನ್ ತಂದಿಟ್ಟಂತಹ ದೃಶ್ಯವೂ ಕೂಡ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ನೌಕರನ ವಿಚಾರಣೆ ಮಾಡಿದ್ದಾರೆ ಹಾಸನ ಡಿಎಚ್ಒ, ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್. ಮಹಿಳಾ ಆರೋಗ್ಯ ಸಮಿತಿಯಿಂದ ಪ್ರಕರಣ ಸಂಬಂಧಪಟ್ಟಂಗೆ ಪರಿಶೀಲನೆ ಕೂಡ ಆಗ್ತಾ ಇದೆ. ಡಿಎಚ್ಒ ಡಾಕ್ಟರ್ ಅನಿಲ್ ಎಲ್ಲ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಒಂದು ಡೀಟೇಲ್ ಸಿಗ್ತಾ ಇದೆ. ಸ್ಕ್ಯಾನಿಂಗ್ ಮಷಿನ್ ಈತ ಮನೆಗೆ ಹೇಗೆ ತೆಗೆದುಕೊಂಡು ಹೋದ, ಅದು ಸರ್ಕಾರಿ ಆಸ್ಪತ್ರೆಯಲ್ಲಿರುವಂತಹ ಒಂದು ಎಕ್ವಿಪ್ಮೆಂಟ್ ವಸ್ತು. ಅದನ್ನು ತೆಗೆದುಕೊಂಡು ಹೋಗೋದಕ್ಕೆ ಬಿಟ್ಟವ್ರು ಯಾರು, ಈತನಿಗೆ ಅಧಿಕಾರ ಕೊಟ್ಟವ್ರು ಯಾರು, ಈತ ಡಿ ದರ್ಜೆ ನೌಕರ. ಅದನ್ನು ವಾಪಸ್ ತಂದು ಆಸ್ಪತ್ರೆಯಲ್ಲಿ ಇಟ್ಟಿರುವಂತಹ ದೃಶ್ಯವೂ ಕೂಡ ಸಿಸಿಟಿವಿಯಲ್ಲಿ ಕ್ಯಾಪ್ಚರ್ ಆಗಿದೆ. ಸ್ಕ್ಯಾನಿಂಗ್ ರೂಮ್ ಅನ್ನ ನಮ್ಮ ಇವರಿಗೆ ಜೂನಿಯರ್ ಡಾಕ್ಟರ್ಸ್ ಬರ್ತಾರಲ್ಲ ಅವರಿಗೋಸ್ಕರ ಒಂದು ರೂಮ್ ಇರ್ಲಿಕ್ಕೆ ಅಂತ ಅಲ್ಲಿ ನಮ್ಮಲ್ಲಿ ಸ್ಕ್ಯಾನಿಂಗ್ ಡಾಕ್ಟರ್ ಇಲ್ಲಲ್ಲ, ಸೊ ಹಾಗಾಗಿ ಅಲ್ಲಿ ಅವ್ರಿಗೆ ಇರ್ಲಿಕ್ಕೆ ಅಂತ ವ್ಯವಸ್ಥೆ ಮಾಡ್ಕೊಟ್ಟಿದ್ದೀವಿ. ಸೊ ಆ ಸ್ಕ್ಯಾನಿಂಗ್ ಮಷಿನ್ ಅಲ್ಲಿದ್ರೆ ಅವ್ರು ಓಡಾಡೋದಲ್ಲ ರಾತ್ರಿ ಎಲ್ಲ ಸರಿ ಆಗಲ್ಲ ಅನ್ಕೊಂಡು ನಾವೇನಂದ್ವಿ ಸ್ಕ್ಯಾನಿಂಗ್ ಮಷಿನ್ ನಾವು ತಗೊಂಡೋಗಿ ಅಲ್ಲಿ ನಮ್ದು ICU ಇದೆ, ICU ಅಲ್ಲಿ ಇಡ್ರಿ ಅಂತ ಹೇಳಿದ್ವಿ. ಅದು ಏನಾಗಿದೆ ಅಂದ್ರೆ ICU ಅಲ್ಲಿ ಇಡಕ್ ಹೋಗಿದ್ದಾನೆ, ಅದು ಬೀಗ ಇಲ್ಲ ಅನ್ಕೊಂಡು ಮತ್ತೆ ಎಲ್ಲರೂ ಇಡಕ್ಕಾಗಲ್ಲ ಅನ್ಕೊಂಡು ಅವ್ರ ಮನೆಗೆ ಹೋಗಿ ಅವ್ನು ಯಾವಾಗ ಇಟ್ಕೊಂಡಿದ್ದಾನಂತ ಅಂದ್ರೆ ಅವ್ನು ಮೋಸ್ಟ್ಲಿ ಅವನು ಯಾವಾಗ ಇಟ್ಕೊಂಡಿದ್ದಾನಂತ ಗೊತ್ತಿಲ್ಲ. ಅವನು ಹೇಳೋದು ಇಲ್ಲ ಮೇಡಮ್ ನೀವು ಮೊನ್ನೆ ನೀವು ಹೇಳಿದಾಗ ನಾನು ತಂದೆ ಬೀಗ ಇರಲಿಲ್ಲ, ಸಂಜೆ 6 ಗಂಟೆಗೆ ಮತ್ತೆ ಆಮೇಲೆ ಅಲ್ಲಿ ತಗೊಂಡೋಗಿ ಇಟ್ಕೊಂಡು ಬೆಳಗ್ಗೆ ತರೋಣ ಅನ್ಕೊಂಡೆ ಮರ್ತೋಯ್ತು ನನಗೆ. ಹಂಗಾಗಿ ನಾನು ಒಂದು 5-6 ದಿವಸ ಆಯ್ತು, ನನಗೆ ತಪ್ಪಾಯ್ತು, ಮನೆಗೆ ಹೋಗಿ ಇಟ್ಕೊಂಡಿರೋದು ವಾಪಸ್. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣಮೂರ್ತಿ ಸಂಪರ್ಕದಲ್ಲಿದ್ದಾರೆ. ಕೃಷ್ಣಮೂರ್ತಿ, ಸರ್ಕಾರಿ ಆಸ್ಪತ್ರೆಗಳು ಅಂದ್ರೇನೆ ಅವ್ಯವಸ್ಥೆಗಳು ಅನ್ನೋದು ಜಗಜ್ಜಾಹೀರು. ಇನ್ನು ಸರ್ಕಾರಿ ಆಸ್ಪತ್ರೆಯಲ್ಲಿರುವಂತಹ ವಸ್ತುಗಳನ್ನು ಕೂಡ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತಹ ವಸ್ತುಗಳನ್ನ ಯಾರು ಬೇಕಾದರೂ ಅಲ್ಲಿ ಕೆಲಸ ಮಾಡೋರು ಹಿಂಗೆ ತೆಗೆದುಕೊಂಡು ಹೋಗ್ಬೋದಾ? ಇವನಿಗೆ ಯಾರು ಸಪೋರ್ಟ್ ಮಾಡಿದ್ದು, ಹೇಗೆ ಸಾಧ್ಯ ಆಯ್ತು ತನಗೆ? ಅರುಣ್, ಖಂಡಿತವಾಗಿ ಈ ಪ್ರಶ್ನೆ ಎಲ್ಲರಲ್ಲೂ ಕಾಡ್ತಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಡ ರೋಗಿಗಳೇ ಹೆಚ್ಚು ಬಂದು ಅಲ್ಲಿ ಚಿಕಿತ್ಸೆನ ಪಡೆದುಕೊಳ್ಳಿಕ್ಕೆ ಬರ್ತಾರೆ. ಅದು ತಾಲೂಕು ಆಸ್ಪತ್ರೆ ಅಂತ ಹೇಳಿದ್ರೆ ದಿನಕ್ಕೆ 100 ಜನ ಈ ಒಂದು ಆಸ್ಪತ್ರೆಗೆ ಬರ್ತಾರೆ. ಆದ್ರೆ ಇಲ್ಲಿವರೆಗೂ ಕೂಡ ಈ ಸ್ಕ್ಯಾನಿಂಗ್ ಮಿಷನ್ ನ ಸ್ಥಿತಿ ಯಾವ ರೀತಿ ಇತ್ತು ಎಂಬಂಥದ್ದು ಅಲ್ಲಿನ ವೈದ್ಯಾಧಿಕಾರಿಗೆ ಗೊತ್ತಿತ್ತೋ ಗೊತ್ತಿಲ್ಲೇ ಇತ್ತ ಅಂದೆಂದು ಈಗ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ 24 ಲಕ್ಷ ರೂಪಾಯಿದ ಒಂದು ಸ್ಕ್ಯಾನಿಂಗ್ ಮಿಷನ್ ಅಲ್ಲಿಂದ ನಾಪತ್ತೆ ಆಗುತ್ತೆ ಮತ್ತು ಅದು ಒಬ್ಬ ಡಿ ಗ್ರೂಪ್ ಮನೆಯಲ್ಲಿ ಪತ್ತೆ ಆಗುತ್ತೆ ಎಂಬಂತ ಹೇಳಿದ್ರೆ ಅಲ್ಲಿನ ಆಡಳಿತ ಮಂಡಳಿ ಏನ್ ಮಾಡ್ತದೆ, ಅಲ್ಲಿನ ಆಡಳಿತ ವ್ಯವಸ್ಥೆ ಯಾವ ರೀತಿ ಇದೆ ಎಂಬಂಥದ್ದು ನಮ್ಗೆ ಅರ್ಥ ಆಗ್ತಾ ಇರ್ತಕ್ಕಂಥದ್ದು. ಈಗ ಅಲ್ಲಿನ ಸಾರ್ವಜನಿಕರು ಕೂಡ ಎಚ್ಚೆತ್ಕೊಂಡ ಹಿನ್ನೆಲೆಯಲ್ಲಿ ಮತ್ತು ಅವರಿಗೆ ರೇಡಿಯಾಲಜಿಸ್ಟ್ ನ ಹಾಕಿದಂತ ಸಂದರ್ಭದಲ್ಲಿ ಈ ಒಂದು ವಿಚಾರ ಗೊತ್ತಾಗ್ತಿರ್ತಕ್ಕಂಥದ್ದು. ಈಗ ಏನು ಪ್ರದೀಪ್ ಎಂಬಂತ ವ್ಯಕ್ತಿ ಏನಿದ್ದಾನೆ, ಇವನು ಡಿ ಗ್ರೂಪ್ ನೌಕರನಾಗಿ ಅಲ್ಲಿ ಕೆಲಸ ಮಾಡ್ತಿರ್ತಾನೆ. ಇವನ ಮೇಲೆ ಈಗ ಆರೋಪ ಕೇಳಿ ಬಂದಿದೆ. ಇವನು 20 ಲಕ್ಷ ರೂಪಾಯಿ ಅಂತ ಸ್ಕ್ಯಾನಿಂಗ್ ಮಷಿನ್ ತನ್ನ ಮನೆಯಲ್ಲಿ ಇಟ್ಕೊಂಡಿದ್ದ ಮತ್ತು ಇದನ್ನ ಬೇರೆಯವರಿಗೆ ಮಾರ್ಲಿಕ್ಕೆ ಈಗ ವ್ಯವಸ್ಥೆನೂ ಕೂಡ ಮಾಡ್ಕೊಂಡಿದೆ ಎಂಬ ಹಿನ್ನೆಲೆಯಲ್ಲಿ ಈಗ ಬೇಲೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಬೇಲೂರು ಪೊಲೀಸರು ಈಗ ಪ್ರಕರಣ ಕೂಡ ದಾಖಲಿಸಿಕೊಂಡು ತನಿಖೆಯನ್ನು ಕೂಡ ಮುಂದುವರಿಸಿದ್ರೆ ಯಾವ ಕಾರಣಕ್ಕೋಸ್ಕರವಾಗಿ ಈತ ಸ್ಕ್ಯಾನಿಂಗ್ ಮಷಿನ್ ಅನ್ನು ತೆಗೆದುಕೊಂಡು ಇಟ್ಕೊಂಡಿದ್ದ, ಇವನ ಹಿಂದೆ ಯಾರಾದ್ರು ಇದರಿಗೆ ಸಪೋರ್ಟ್ ಆಗಿ ಯಾರು ಅಲ್ಲಿನ ವೈದ್ಯಾಧಿಕಾರಿಗಳು ಇದ್ದಾರೆ ಎಂಬುದನ್ನ ಈಗ ತನಿಖೆ ನಂತರದಲ್ಲಿ ಗೊತ್ತಾಗಬೇಕಾಗಿರ್ತಕ್ಕಂಥದ್ದು. ಅವರು ಥ್ಯಾಂಕ್ ಯು ಕೃಷ್ಣಮೂರ್ತಿ ಡೀಟೇಲ್ಸ್ಗೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಂದ ಹಣ ವಸೂಲಿ ಮಾಡಲಾಗಿದೆ. ರಹಸ್ಯ ಕ್ಯಾಮೆರಾ ಕಣ್ಣಿಗೆ ಸಿಕ್ಕಿಬಿದ್ದಿದ್ದಾರೆ ವೈದ್ಯಾಧಿಕಾರಿ. ಹೆಸರಿಗೆ ಮಾತ್ರ ಸರ್ಕಾರಿ ಆಸ್ಪತ್ರೆ, ಅಲ್ಲಿ ಬರುವಂತಹ ಬಡ ರೋಗಿಗಳಿಂದ ಹಣ ವಸೂಲಿ ಮಾಡಲಾಗಿದೆ. ಕ್ಯಾಮೆರಾದಲ್ಲಿ ಸೆರೆ ಸಿಕ್ಕಿದೆ ವೈದ್ಯಾಧಿಕಾರಿಯ ಕಳ್ಳಾಟ. ಹುಣಸೂರು ತಾಲೂಕು ಹನಗೋಡು ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೆದಂತಹ ಭ್ರಷ್ಟಾಚಾರ ಇದು. ಉಚಿತವಾಗಿ ನೀಡಬೇಕಾದಂತಹ ಟ್ರೀಟ್ಮೆಂಟ್ಗೆ ಹಣ ವಸೂಲಿ ಮಾಡ್ತಾ ಇರುವಂತಹ ವೈದ್ಯ ಹೇಮಂತ್ ಕುಮಾರ್, ಸರ್ಕಾರಿ ವೈದ್ಯರು. ಲಕ್ಷ ಸಂಬಳ ಇದೆ ಸರ್ಕಾರದಿಂದ. ಬಡ ರೋಗಿಗಳು ಬರ್ತಾರೆ, ಅಲ್ಲಿ ಟ್ರೀಟ್ಮೆಂಟ್ ಉಚಿತವಾಗಿ ಕೊಡಬೇಕು, ಇದು ಸಹಜವಾಗಿ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಅಲ್ಲೇ ಅಂತಹ ಸ್ಥಳದಲ್ಲಿ ಈತ ವೈದ್ಯಾಧಿಕಾರಿ ಆ ಬಡವರಿಂದಾನೇ ಹಣ ಪೀಕಿರು. ನೋಡಿ, ನಾವು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ. ರಹಸ್ಯ ಕ್ಯಾಮೆರಾದಲ್ಲಿ ಎಲ್ಲ ದೃಶ್ಯವೂ ಕೂಡ ಕ್ಯಾಪ್ಚರ್ ಆಗಿದೆ. ಹೇಮಂತ್ ಕುಮಾರ್ ವೈದ್ಯಾಧಿಕಾರಿಯ ಹೆಸರು. ಆಸ್ಪತ್ರೆಯಲ್ಲಿ ಲ್ಯಾಬ್ ಇದ್ರೂ ಕೂಡ ವೇಸ್ಟ್, ಹೊರಗಡೆ ಮೆಡಿಕಲ್ ಟೆಸ್ಟ್ ಮಾಡಿಸಿ ಖಾಸಗಿ ಲ್ಯಾಬ್ಗಳಿಗೆ ಹೋಗಿ ಅಂತ ಚೀಟಿಯನ್ನು ಬರೀತಾ ಇದ್ದ ಹೇಮಂತ್ ಕುಮಾರ್ ಡಾಕ್ಟರ್.
ಅಲ್ಲಿ ಫ್ರೀಯಾಗಿ ಆಗುತ್ತೆ ಅಂತ ಸುಮಾರು ಜನ ಬಡವರು ಬರ್ತಾರೆ. ಆದರೆ ಅಲ್ಲೂ ಕೂಡ ಇಲ್ಲಿ ದುಡ್ಡು ಕಟ್ಟಬೇಕಾದಂತಹ ಪರಿಸ್ಥಿತಿ ಲಂಚದ ರೂಪದಲ್ಲಿ.